ಆಯ್ತಾ? ಓಂ ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಏನಾಯ್ತು ನಿನ್ನೆ? ನಹಿ ಸಂಕಲ್ಪಾದಿವೆಲ್ಲ ಆಗ್ತಿರ್ಬೇಕಾದ್ರೆ ಮುಕ್ತ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆಯ್ತಲ್ಲ, ಅದು ಏನು ಬೇಕಾದ್ರೂ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಸ್ವರ್ಣ ಶುದ್ಧವಾಗಿ ಬಂತು ಅಗ್ನಿಯಿಂದ, ಆದರೆ ಅಗ್ನಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಸ್ವರ್ಣಕ್ಕೆ ಅಗ್ನಿ ಮಾಡೋ ಕೆಲಸ, ದೇವ್ರು ಮಾಡೋ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಜಗತ್ ಸೃಷ್ಟಿಯಾದಿಗಳಿಗೆ ನೋ ಎಂಟ್ರಿ. ಯಾರಿಗೆ ಇದಕ್ಕೆ ಸಾಧ್ಯ? ನೀವು ಸುವರ್ಣ ಮಾಡೋದಾಗಿದ್ದರೆ ಅದು ಬೇಕಾಷ್ಟು ಕೆಲಸ ಮಾಡೋದಾಗಿತ್ತು, ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಮುಕ್ತಾನಾಂನ ಜಗದ್ಯತ್ನ ತಥಾಪಿ ಬುಧಾಸ್ಸದ ಮುಕ್ತರು ಪ್ರಯತ್ನ ಪಟ್ಟರು ಆಗೋದಿಲ್ಲ ಅಂದರೆ ಸತ್ಯ ಸಂಕಲ್ಪತ್ವ ಹೋಯ್ತಲ್ಲ ಅಂತ ಕೇಳಿದರೆ ಇಷ್ಟೇ ಪಡೋದಿಲ್ಲ ಅವರು. ಕೆಲಸ ನನಗೆ ಬೇಕಿಲ್ಲದ್ರೆ ಬಿಟ್ಟೆ ಅಂತ ಹೇಳಿದರೆ ಅದೇನಲ್ಲ, ದೋಷ ಅಲ್ಲ, ಗುಣ. ಇತಿ ಅದಕ್ಕೆ ಮುಕ್ತರು ಅಂತ ಕರೆದಿರೋದು. ಸಂಸಾರದಲ್ಲಿ ಆತಕ್ಕೆ ಏನು ಬೇಕಾದ್ರೂ ಮಾಡ್ತೇನೆ ಅಂತ ಮಾತಾಡ್ತಾನೆ, ಏನೇನೋ ಮಾತಾಡ್ತಾನೆ. ಯಾತಕ್ಕೆ ಅಂದರೆ ಏನು ಗೊತ್ತಿಲ್ಲ ಅವನಿಗೆ, ಅಜ್ಞಾನದ ಬಂಧನ ತುಂಬ್ಕೊಂಡ್ಬಿಟ್ಟಿದೆ ಅವರಿಗೆ. ಆದ್ದರಿಂದ ಮುಕ್ತಿಯಲ್ಲಿ ಯಾವುದೂ ಇಲ್ಲ, ಆದ್ದರಿಂದ ಪರ್ಫೆಕ್ಟಾಗಿರ್ತಾರೆ. ಮುಕ್ತಾನಾಂತ ನಿಯಂತಾರಸ್ತೇಷಾಂ ಬ್ರಹ್ಮಾಸ್ಯ ವೈಹರಿ ಅಸ್ಯ ವೈಹರಿ. ಮುಕ್ತರಿಗೆ ಒಡೆಯ ಬ್ರಹ್ಮದೇವರು, ಆಯಾ ಕಲ್ಪದ ಬ್ರಹ್ಮದೇವರು, ಆಯಾ ಇವರು ಮುಖ್ಯಸ್ಥರು. ಎಲ್ಲರಿಗೂ ಸ್ವಾಮಿ ಅಂದರೆ ಪರಮಾತ್ಮನೇ. ಇತಿಚ ವಿಶೇಷ ತೃಪ್ತಿ ನಚ ವಶಿತ್ವಾತ್ ಮುಕ್ತಶ್ಯಾಭಿವೃದ್ಧಿ. ಇನ್ನೊಂದೀಗ ಮುಕ್ತನೂ ಕೂಡ ಬೆಳವಣಿಗೆ ಹೊಂತಾನ ಅಂತ ಪ್ರಶ್ನೆ. ಈಗ PUC SLC ಓದಿದಾಗೆ ಮುಕ್ತಿಯಲ್ಲೂ ಕೂಡ ಜ್ಞಾನವೃದ್ಧಿ ಆಗ್ತಾ ಹೋಗುತ್ತೋ ಅಂದರೆ ಆಗೋದಿಲ್ಲ. ಅದೇನದು ಮುಗಿದು ಮತ್ತೇನು ಪ್ರಶ್ನೆ ಇಲ್ಲ, ಮುಗಿದೋಯ್ತು. ಗುರಿ ಸಾಧಿಸಿ ಆಯ್ತು. ಹಣ್ಣು ಬಿಟ್ಟು ಮಾವಿನ ಮರ ಹಣ್ಣು ಬಿಟ್ಟಾಯಿತು, ಇನ್ನೂ ನೋಡ್ತಾ ಕೂತ್ಕೊಂಡ ಬಿದ್ದೋಯ್ತು ಅಷ್ಟೇ. ಇನ್ನೇನಾರು ಆಗುತ್ತಾ ಅಂತ ನೋಡ್ಬೇಕು, ಇನ್ನೇನು ಆಗೋದಿಲ್ಲ, ಏನೋ ಎಂಡ್ ಅದು ಅಷ್ಟೇ. ಸೊ ಮುಕ್ತನಾದ ಎಂಡ್ ಸ್ಟೇಟ್. ಆದ್ದರಿಂದ ಮುಕ್ತಿ ಹೋದ್ಮೇಲೆ ಸಾಧನೆ ಅವಕಾಶ ಇಲ್ಲ. ಒಂದೇನು ಮಾಡಿದೆ, ಈಗ ಮೊದಲು ಮುಕ್ತರಾಗಿಬಿಡೋಣ, ಆಮೇಲೆ ಸಾಧನೆ ಮಾಡಿ ಮೇಲೆ ಹೋಗೋಣ ಅಂತ ಹೇಳಬಾರ್ದು. ಹೇಳಕ್ಕೆ ಗೊತ್ತಾಯ್ತಾ? ಅದು ಸಾಧ್ಯ ಇಲ್ಲ. ಮೊದಲು ಈ ಸರ್ತಿ ಪಾಸ್ ಆಗಿಬಿಡೋಣ, ನೆಕ್ಸ್ಟ್ ಟೈಮ್ ರ್ಯಾಂಕ್ ತೊಗೋಣ ಅಂತ ಹೇಳಿ ಹಾಗೆ ಆ ಪೇಪರ್ ಕತೆ ಮುಗೀತು ಅಲ್ಲಿಗೆ. ಅರ್ಥ ಆಯ್ತಾ? ಅದಿಲ್ಲ. ಈ ಪ್ರಶ್ನೆಗಳು ಮಾತ್ರ ಬರುತ್ತೆ, ಸುಮ್ಮನೆ ಯಾಕೆ ಬರಬಾರ್ದು? ಕೆಲಸಕ್ಕೆ ಸೇರಿದ್ಮೇಲೆ ಪ್ರಮೋಷನ್ ಬರುತ್ತಾ ಇಲ್ವೋ? ಆ ಥರ ಮುಕ್ತರಿ ಬರ್ಬೋದು, ಸಾಧನೆ ಮಾಡ್ಬೋದು ಅಂತ ಮಾಡೋಕ್ಕೆ ಬರೋದಿಲ್ಲ. ಅಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ರೂಲ್ಸ್ ಎಲ್ಲ ಸುಮ್ಮನೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದೇ ರೀತಿಯೇ ಕೃತಕೃತ್ಯ ಅಲ್ಲ, ಅದು ಬೇರೆ. ಕನ್ಸರ್ನ್ಡ್ ಆದರೆ ಕೊಡ್ತಾರೆ, ಕನ್ಸರ್ನ್ಡ್ ಸಬ್ಜೆಕ್ಟ್ ಆದ್ರೆ ಕೊಡ್ತಾರೆ. ಬೇರೆ ಸಬ್ಜೆಕ್ಟ್ ರಜನೂ ಕೊಡಲ್ಲ, ಲೀವು ಕೊಡಲ್ಲ, ಅದಕ್ಕೆ ಇದು ಕೊಡೋದು, ಸಂಬಳನೂ ಕೊಡೋದು. ಕೃತಕೃತ್ಯತ್ವೇನ ವಿಶ್ರಮತ್ವಾತ್ ಉಪಾಸನಾದೌ ಅಭ್ಯಾಸ ಪಾಠವಾತ್ ನಿರ್ದೋಷತ್ವಾತ್ ಸ್ನೇಹಾಧಿಕ್ಯಾಚ್ಯ ತಸ್ಯೈವ ಪರಮರೂಪತ್ವೇನ ಫಲಸ್ವರೂಪತ್ವ. ಅದು ಫಲಸ್ವರೂಪ ಆದಮೇಲೆ ಮುಂದೇನು ಮಾಡಿಕೊಡೋದು? ಊಟ ಮುಗಿಸಿ ಬಡಿಸ್ತಾ ಇದ್ದಾರೆ. ಈಗ ಅಡಿಗೆ ಪ್ರಶ್ನೆ ಬರೋದಿಲ್ಲ. ಯಾತಕ್ಕೀಗ ಅಡಿಗೆ ಮಾಡೋ ಉದ್ದೇಶನೇ ಬಡಿಸೋದು, ಕೆಲಸ ಆಗೋಗ್ಬಿಟ್ಟಿದೆ. ಆದ್ದರಿಂದ ಅವತ್ತಿನ ಊಟ ಮುಂದಿನ ಊಟ ಇರುತ್ತೆ, ಅವತ್ತಿನ ಊಟ ಇರೋದಿಲ್ಲ. ಮುಕ್ತಿ ಅಂದರೆ ಅದೆಲ್ಲ ನಮ್ಮ ಮುಕ್ತಿಯನ್ನು ಅರ್ಥ ಆಗಬೇಕೀಗ. ಪ್ರಶ್ನೆಗೆ ಉತ್ತರ ಕೊಡೋದೆಲ್ಲ ಒಂದು ಮುಖ, ಇನ್ನೊಂದು ಮುಕ್ತಿ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೂಡ ಪ್ರಶ್ನೋತ್ತರ ರೂಪದಲ್ಲಿ ಕೊಟ್ಟಾಗಲೇಕ. ಪ್ರಶ್ನೋತ್ತರ ರೂಪದಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಕ್ಲಾರಿಟಿ ಇನ್ನೂ ಹೆಚ್ಚಾಗುತ್ತೆ. ಇದೆಲ್ಲ ಬ್ರಹ್ಮಸೂತ್ರ ಹಾಗೆ, ಪೂರ್ವಪಕ್ಷ ಸಿದ್ಧಾಂತ ಇವೆಲ್ಲ ಉಳಿದಿದೆ, ಇನ್ನೂ ಮೂರಿದೆ, ಇಲ್ಲ ಅಂತಲ್ಲ. ಆದರೆ ಮೇನ್ ಅಂದ್ರೇನು ಪೂರ್ವಪಕ್ಷ, ಸಿದ್ಧಾಂತ ಉತ್ತರ ಅಷ್ಟೇ. ಅವತ್ತು ತಿಳ್ಕೊಳ್ಳೋದು ಭಾರಿ ಸುಲಭ. ನ್ಯಾಯವಿವರಣೆ ಹಾಗೆ ಬರೆದಿರೋದ್ರಿಂದ ಮುಖ್ಯ ಪ್ರಶ್ನೆ ಏನು, ಅದಕ್ಕೆ ಉತ್ತರ ಏನು, ಅದು ಸಿಂಪಲ್ಲಾಗಿ ಹೇಳೋದ್ರೆ ನ್ಯಾಯವಿವರಣೆ ಹೇಳಬೇಕಾಗ. ಅಭ್ಯಾಸ ಪಾಠವ ಕೃತಕೃತ್ಯನಾಗಿದ್ದಾನಾದ್ದರಿಂದ ಬೇಕಿಲ್ಲ. ನಿಶ್ರೇಯಸ್ವತ್ವಾತ್ ಉಪಾಸನ, ಮತ್ತು ಉಪಾಸನೆ ಮಾಡ್ತಾನಲ್ಲ ಅಂದರೆ ಹೌದು. ಯಾಕೆ? ಅವ್ರ ಸ್ವರೂಪದಲ್ಲೇ ಇದೆ ಅದು ಮಾಡೋದು. ಮೊದಲು ಮಾಡಿ ಆಗಿದೆ, ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ನಿರ್ದೋಷತ್ವ, ಮತ್ತು ತಪ್ಪು ಮಾಡೋದು. ಇಲ್ಲಿ ತಪ್ಪು ದೇವ್ರ ಪೂಜೆ, ತಪ್ಪು ಸಂಧ್ಯಾವನೆಲ್ಲ ಇದೆ. ಮುಕ್ತಿಯಲ್ಲಿ ಹಾಲು ಮಾಡೋಕ್ಕೆ ಬರೋದಿಲ್ಲ, ಪರ್ಫೆಕ್ಟಾಗಿ ಮಾಡ್ತಾರೆ. ದೇವ್ರ ಪೂಜೆ ಬಿಡೋದು ಹೇಗೋ, ತಪ್ಪು ಮಾಡೋದು ಬೇಕಾದಷ್ಟಿದೆ ಇಲ್ಲಿ. ಅದು ಯಾವುದು? ಅದಕ್ಕೆ ನಿರ್ದೋಷತ್ವ. ಸ್ನೇಹಾಧಿಕ್ಯಾಚ್ಯ, ದೇವರಲ್ಲಿ ಇಷ್ಟೆಲ್ಲ ಕೆಲಸ ಆದಮೇಲೆ ಏನು ಫಲ ಇಲ್ಲ ಅಂತೀರಿ, ಮತ್ತೆ ಗೌರವ ಕೊಡಬೇಕು ಅಂದರೆ ಸ್ನೇಹಾಧಿಕ್ಯ. ಮಾಡಿದ ಅನುಗ್ರಹದ ಬಗ್ಗೆ ಅಷ್ಟು ಗೌರವ ಇದೆ. ಸ್ನೇಹ ಅಂದರೆ ಭಕ್ತಿ ಅಂತ ಅರ್ಥ. ಇಲ್ಲಿ ಭಕ್ತಿ ಹೆಚ್ಚಿರೋದ್ರಿಂದ ಮಾಡ್ತಾರೆ. ತುಂಬ ಬೇಕಾದ್ರೆ ರಿಟೈರ್ ಆದ್ಮೇಲೆ ಮನೆ ಬಂದರೂ ಕೂಡ ಬಿಡಿ, ರಿಟೈರ್ಡ್ ಏನು ಬರಬೇಡಿ ಕೆಲಸ ಮುಗಿದೋಯ್ತು ಅಂತ ಹೇಳಲ್ಲ. ಏನು ಮಾಡ್ತಾರೆ? ಬಡ ಗೌರವ ಮತ್ತು ಕೊನೆಯ ಕಂಡಾಗೆಲ್ಲ ಹೇಳ್ತಿರ್ತಾರೆ, ನಿಮ್ಮಿಂದ ಭಾರಿ ಉಪಕಾರ ಆಯಿತು ಅಂತ. ಅದು ಯಾವುದೋ ಒಂದು ಸರ್ತಿ ಏನೋ ಮಾಡಿದ್ದಕ್ಕೇನೆ. ದೇವರು ಪ್ರತಿ ಕ್ಷಣದಲ್ಲಿ ಮಾಡ್ತಿರೋದ್ರಿಂದ ಅದನ್ನು ಯಾವ ಕಾಲಕ್ಕೂ ಬರೀಲಿಕ್ಕೆ ಸಾಧ್ಯ ಇಲ್ಲ, ನೆನೆಸ್ತಾನೇ ಇರ್ತಾರೆ. ಮತ್ತು ಮುಕ್ತಿಯಲ್ಲೂ ಕೂಡ ದೇವರ ಆಧೀನ್ಯ ಹೋಗೋದಿಲ್ಲ, ಇರಬೇಕು. ದೇವರಿಗೆ ಶಕ್ತಿ ಇದೆ, ಮುಕ್ತನ ವಾಪಸ್ ತಂದು ಹಾಕಿಬಿಡೋದು. ಬೇಕಾದ್ರೆ ಹಾಕಿಲ್ಲ, ವಿಚಾರ ಬೇರೆ. ಅದು ಹಾಕೋ ಶಕ್ತಿ ಇದೆಯಾ ಅಂದರೆ ಇದೆ ಅಂತ ಹೇಳಬೇಕು. ಸಾಧನೆ ಮಾಡಿಸ್ದೆ ಮುಕ್ತಿ ಕೊಡೋ ಶಕ್ತಿ ಇದೆಯಾ? ಇದೆ. ಆ ಕೊಟ್ಟರೆ ಉಳಿದವ್ರಿಗೆ ಅನ್ಯಾಯ ಆಗುತ್ತೆ, ಕೊಡೋದಿಲ್ಲ. ಮುಕ್ತನ ವಾಪಸ್ ಕರ್ಕೊಂಡು ಬಂದರೆ
ದೇವರಿಗಿದೆ, ಅವರಿಗೆ ಅನ್ಯಾಯ ಆಗುತ್ತೆ, ದೇವ್ರು ದೋಷಿ ಆಗ್ತಾರೆ. ಯಾಕೆ ಮುಕ್ತ ಅಂತ ಕರೆದು ಮತ್ತೆ ವಾಪಸ್ ಕೊಡೋದಾದರೆ ಡೆಫಿನೇಷನ್ನೇ ಬಿಟ್ಟಾಗುತ್ತೆ, ಮಾಡಕ್ಕೆ ಬರೋದಿಲ್ಲ. ಅದನ್ನು ಗಟ್ಟಿ ಮಾಡ್ಕೋಬೇಕಿದ್ರೆ ಮತ್ತೆ ಇಷ್ಟೆಲ್ಲ ಕಟ್ಪಟ್ಟು ಮಾಡಿ ಯಥಾ ಪ್ರಕಾರ ಮತ್ತೆ ಬರೋದಾದರೆ ಹೇಗೆ ಗ್ರಾಚಾರ ಅಂತ ಹೇಳೋದಿಲ್ಲ, ಅದಿಲ್ಲ. ಹಾಂ ಒಂದ್ರೊಳಗೆ ಬಂದು ಹೋಗ್ಬೋದು, ಸುಮ್ಮನೆ ಬರೋದಕ್ಕೆ ಅಭ್ಯಂತರ ಇಲ್ಲ. ಸುಮ್ಮನೆ ಓದಿ ಕಾಲೇಜಿಗೆ ಹೋಗಬಾರ್ದು ಅಂತೇನೇ ಇಲ್ಲ, ಆ ಸ್ಟೂಡೆಂಟಾಗಿ ಹೋಗಬಾರ್ದು. ಹೋದ್ರೆ ಮತ್ತೆ ಪೆಜ್ಜಿ ಶುರುವಾಗುತ್ತೆ. ಅದಕ್ಕೆ ಇದೊಂದು ಪ್ರಶ್ನೆ ಕೇಳಿದ್ದಾರೆ ಈಗಾಗಲೇ. ಮುಕ್ತನಾದವನು ಇಲ್ಲೆಲ್ಲ ಓಡಾಡ್ಕೊಂಡಿರ್ಬೋದು ಅಂತ ಹೇಳಿದ, ಏನು ತಪ್ಪಿಲ್ಲ. ಅದು ಬಂದು ಮಾತ್ರಕ್ಕೆ ಏನು ಬರಲ್ಲ ಅವರಿಗೆ, ಅವ್ರ ಕಂಡ್ರೆ ಗೋಡಾಡ್ಸೋದು ಗೊತ್ತು ಅವರಿಗೆ, ಅದು ಕಣ್ಕೊಳಕ್ಕೆ ಕಾಣೋದಿಲ್ಲ. ಅವ್ರ ಅಪ್ರಾಕೃತ ದೇಹ, ಆದರೆ ಈ ಕಣ್ಣಿಗೆ ಕಾಣಿಸೋಕೆ ಬರೋದೇ ಇಲ್ಲ, ನಾವು ನೋಡೋಕ್ಕೆ ಬರೋದಿಲ್ಲ. ಅವ್ರು ಇಚ್ಛೆ ಪಟ್ಟರೆ ನೋಡ್ಲಿಕ್ಕೆ ಕೊಟ್ಟರು ಇಚ್ಛೆ ಪಡೋದಿಲ್ಲ. ಯಾಕೆ ಇಷ್ಟಪಡ್ತಾರೆ? ಬೇಕಿಲ್ಲ. ಅವ್ರು ರೋಲೇ ಇಲ್ಲ ಅಂದರೆ ಇಚ್ಛೆ ಪಡೋ ಪ್ರಶ್ನೆ ಬರೋದಿಲ್ಲ. ಇವತ್ತು ಯಾರು ಬಂದಾಗ ಆರೋಗ್ಯ ವಿಚಾರಿಸಿ ಏನಾಗಿ, ಯಾಕೆ ನಮ್ಮ ಡಾಕ್ಟ್ರೇ ಅಲ್ಲ, ನಾವು ಹೆಚ್ಚು ಕೇಳಿ ಪ್ರಯೋಜನ ಇಲ್ಲ. ಸರಿ ಇದ್ದಿರೋಲ್ಲ ಅಷ್ಟೇ ಪ್ರಶ್ನೆ ಬರುತ್ತೆ, ಡೀಟೇಲ್ಸ್ ಎಲ್ಲ ಬೇಕಿಲ್ಲ ನಮಗೆ. ಆ ಥರ ನಮ್ಗೆ ಗೊತ್ತಾಗ್ಬೇಕು. ಯಾತಕ್ಕೆ ಗೊತ್ತಾದ್ರೆ ಏನು ಉಪಯೋಗ, ಆಗದ ಏನು ನಷ್ಟ? ನಿಮ್ಮ ಸಾಧನೆ ಇದೆಲ್ಲ ಜನಗಳಿಗೆಲ್ಲ ಟೆಂಪರರಿ ಆಸ್ತಿಕರಾಗಿಬಿಡ್ತಾರೆ ಜನ. ಆಗಬಾರ್ದು, ಆಗಾರಷ್ಟೇ ಆಗಬೇಕು. ಗೊತ್ತಾಯ್ತಾ? ಅದಕ್ಕೋಸ್ಕರ ಎಲ್ಲರಿಗೂ ಊಟಕ್ಕೆ ಹಾಕಿಬಿಟ್ರೆ ಏನಾಗ್ತದೆ, ಮಠಗಳಲ್ಲಿ ಕೋಟ್ಯಂತರ ಜನ ಬಂದುಬಿಡ್ತಾರೆ, ಯಾರಿಗೆ ಹಾಕ್ಬೇಕು? ಬಟ್ ಟೋಕನ್ ಗೀಕರ್ ಕೊಟ್ಟಿರ್ತಾರಲ್ಲ, ಹಾಗೆ ಅಷ್ಟಾದರೂ ಬರೋರಿರ್ತಾರೆ. ಅಂಥ ಹೊತ್ತಲ್ಲಿ ವ್ಯವಸ್ಥೆ ಒಂದಿರಬೇಕು, ಎಲ್ಲರ ಕಷ್ಟ ಆಗುತ್ತೆ. ಅಭ್ಯಾಸ ಪಾಠವಾತ್ ಸ್ನೇಹಾತ್ ಅಶ್ರಮತ್ವಾದ ಉಪವಾಸ ಏನು ಹೇಳಿದ್ದಾರೋ ಅದಕ್ಕೆಲ್ಲ ಪ್ರೂಫ್ ಕೊಡ್ತಾರೆ. ಭಕ್ತಿಶ್ಚ ಸುಖ ನೋಡಿ, ಸ್ನೇಹ ಅಂದರೂ ಭಕ್ತಿ ಅಂತ ಕರೆದ್ರೆ, ಭಕ್ತಿಶ್ಚ ಸುಖರೂಪ ಇವ ಮುಕ್ತಾನಾಂ ನತ್ವ ಸಾಧನ. ಮುಕ್ತರಿಗೆ ಏನೇನಾಗಿದೆ ಸಿದ್ಧಿ ಅದು, ಆದ್ದರಿಂದ ಏನಿಲ್ಲ ಫರ್ದರ್ ಇಂಪ್ರೂವ್ ಆಗೋ ಚಾನ್ಸ್ ಇಲ್ಲ, ಅಲ್ಲಿ ಮುಗೀತಷ್ಟೆ. ಈಗ ಕೊನೆಯ ಅಧಿಕರಣ ರಚ ಅನಂತತ್ವಾತ್ ಕಾಲಸ್ಯ. ಇದನ್ನೆಲ್ಲ ಇವತ್ತು ಬೇಡ, ನಾಡಿದ್ದ ಮುಗಿಸೋಣ. ಓಂ ನಾಡಿಗೇನು ಮುಗಿಯಲ್ಲ, ಪೂರ್ತಿ ಮುಗಿಯಲ್ಲ, ಅದು ಇನ್ನೂ ತುಂಬ ಶ್ಲೋಕಗಳಿವೆ, ಅಧಿಕರಣಗಳು ಮುಗಿಯುತ್ತೆ. ಉಳಿದೆಲ್ಲ ಇದು ಆಚಾರ್ಯ ಇಷ್ಟು ಇಂಟ್ರೆಸ್ಟ್ ಕಂಡುಕೊಂಡು ಯಾವುದಕ್ಕೂ ಬರೋದಿಲ್ಲ, ಎರಡಕ್ಕೆ ಬರೆದರು, ತಾತ್ವನಿರ್ಣಯಕ್ಕೊಂದು ಅನ್ವ್ಯಾಖ್ಯಾನಕ್ಕೊಂದು. ಉಳಿದಕ್ಕೆಲ್ಲ ಇಷ್ಟೆಲ್ಲ ಡೀಟೇಲೇ ಬರೋದಿಲ್ಲ, ಯಾವುದು ಕನ್ಕ್ಲೂಷನ್ನ. ಅರ್ಥ ಆಯ್ತಾ? ಯಾಕಂದರೆ ಬ್ರಹ್ಮಸೂತ್ರ ಭಾಷೆ ಇದು ಉಪಸಂಹಾರ ಆಗಬೇಕು, ಆ ತಾತ್ವನಿರ್ಣಯ ಅದು ಉಪಸಂಹಾರ ಮಾಡಬೇಕು. ಉಳಿದೆಲ್ಲ ಎರಡಕ್ಕೆ ಸೇರಿಬಿಡೋದು.